ಸೊಪ್ಪಲ್ಲಿ ಎಷ್ಟೊಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುತ್ತೆ. ಆದರೆ ಕೆಲವ್ರಿಗೆ ಅದು ಅರ್ಥನೇ ಆಗಲ್ಲ. ಅಂಥವ್ರಿಗೆ ಆಲೂಗೆಡ್ಡೆ ಜಾಸ್ತಿ ಹಾಕಿ ಕೂಟ್ ಮಾಡಿ ಸೌಂಡ್ ಮಾಡ್ಕೊಂಡಿರಲಿ. ಬೈ ದ ವೇ, ನಾನು ಎಲ್ಲಿಗೂ ಹೋಗ್ತಾ ಇಲ್ಲ, ಇಲ್ಲೇ ನಮ್ಮ ಮನೇಲೇ ಇರ್ತೀನಿ. ಸುಮ್ಮನೆ ಸುಳ್ಳು ಸುದ್ದಿನ ಹಬ್ಬಿಸ್ಬೇಡ್ರಪ್ಪ, ರೋಸ್ಟ್ ಆಗೋಗ್ತೀರಾ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಮೊದಲನೇದಾಗಿ ಸಾರಿ, ವಿಡಿಯೋಸ್ ಪೋಸ್ಟ್ ಮಾಡೋದು ತುಂಬ ಇರ್ರೆಗ್ಯುಲರ್ ಆಗಿತ್ತು. ನಿಮಗೆ ಗೊತ್ತಲ್ವಾ, ಶ್ರೀರಸ್ತು ಎಂಡಿಂಗ್ ಸ್ಟೇಜಲ್ಲಿತ್ತು. ಹಾಗಾಗಿ ಅದ್ರ ಶೂಟಿಂಗಲ್ಲಿ ಫುಲ್ ಬ್ಯುಸಿಯಾಗಿದ್ದೆ. ಆದರೆ ಪ್ರಾಮಿಸ್, ಇನ್ನು ಮುಂದೆ ಆ ರೀತಿ ಆಗಲ್ಲ. ರೆಗ್ಯುಲರ್ ಆಗಿ ವಿಡಿಯೋಸ್ನ ಪೋಸ್ಟ್ ಮಾಡ್ತೀನಿ. ಇವತ್ತು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಯಾವುದು ಅಂದರೆ, ನಾನು ಯಾವುದೋ ಒಂದು ಹಿಂದಿನ ಬ್ಲಾಗಲ್ಲಿ ಕೂಟಿನ ಪುಡಿ ಮಾಡಿದ್ದೆ ಅಲ್ವಾ, ಅವಾಗ ನೀವೆಲ್ಲರೂ ಕೇಳಿದ್ರಿ ಕೂಟ್ ಮಾಡೋದು ಹೇಗೆ ಅಂತ. ಅದಕ್ಕೆ ಇವತ್ತು ಮತ್ತೆ ಕೂಟ್ ಮಾಡ್ತಾ ಇದ್ದೀನಿ. ಯಾವುದ್ರಲ್ಲಿ ಗೊತ್ತಾ? ನೋಡಿ, ಸಬ್ಸಿಗೆ ಸೊಪ್ಪು ತರಿಸಿದ್ದೀನಿ, ಅದರಲ್ಲಿ ಕೂಟ್ ಮಾಡ್ತಾ ಇದ್ದೀನಿ. ಈಗ ಸೊಪ್ಪೆಲ್ಲ ಬಿಡಿಸಿದ್ದಾಯ್ತು. ಈಗ ಇದನ್ನು ಕ್ಲೀನಾಗಿ ತೊಳ್ಕೊಳ್ಳೋಣ. ಈಗ ಈ ಸಬ್ಸಿಗೆ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೋತೀನಿ. ನಾನು ಆಗಲೇ ಹೇಳಿದಾಗೆ ಈ ಕೂಟನ್ನ ಬೇರೆ ಎಲ್ಲ ತರಕಾರಿ ಹಾಕು ಮಾಡ್ಬೋದು. ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಹಾಗೆ ಸಬ್ಸಿಗೆ ಸೊಪ್ಪಲ್ಲೂ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಸಬ್ಸಿಗೆ ಸೊಪ್ಪಲ್ಲೇ ಮಾಡೋದು, ಏಕೆಂದರೆ ಮನೇಲಿ ಎಲ್ರಿಗೂ ಇಷ್ಟ. ಅದು ಅಲ್ಲದೆ ಸೊಪ್ಪೆಲ್ಲನೂ ರೊಟೇಷನ್ ಆಗುತ್ತೆ ಅಲ್ವಾ. ಆಮೇಲೆ ಸೊಪ್ಪಲ್ಲಿ ಎಷ್ಟೊಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುತ್ತೆ. ಆದರೆ ಕೆಲವ್ರಿಗೆ ಅದು ಅರ್ಥನೇ ಆಗಲ್ಲ. ಅಂಥವ್ರಿಗೆ ಆಲೂಗೆಡ್ಡೆ ಜಾಸ್ತಿ ಹಾಕಿ ಕೂಟ್ ಮಾಡಿ ಸೌಂಡ್ ಮಾಡ್ಕೊಂಡಿರಲಿ. ಈಗ ಸಬ್ಬಸಿಗೆ ಸೊಪ್ಪನ್ನ ಬೇಗ ಹಾಕ್ತೀನಿ. ಇದು ಬೇಗ ಬೆಂದೋಗುತ್ತೆ, ಒಂದು 2 ನಿಮಿಷದಲ್ಲೆಲ್ಲ ಬೆಂದೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಯ್ತು. ಈಗ ನಾನು ಆಗಲೇ ಬೇಳೆನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ತೀನಿ. ಈಗ ಕೂಟಿನ ಪುಡಿ ಹಾಕೋಣ. ಕೂಟಿನ ಪುಡಿನ ಡೈರೆಕ್ಟಾಗಿ ಹಾಕಬಾರ್ದು, ಏಕೆಂದರೆ ಗಂಟು ಕಟ್ಕೊಂಡ್ಬಿಡುತ್ತೆ. ಅದನ್ನು ನೀರಲ್ಲಿ ಕದ್ರುಬಿಟ್ಟು ಹಾಕಬೇಕು. ನಾನೀಗೊಂದು 1 2 4 ಸ್ಪೂನ್ ಕೂಟಿನ ಪುಡಿ ಹಾಕಿದ್ದೀನಿ. ಜೊತೆಗೆ ನಾನು ಚೂರು ಉಪ್ಪು ಹಾಕ್ತೀನಿ, ಏಕೆಂದರೆ ಸೊಪ್ಪು ಬೇಯುವಾಗಲೂ ಉಪ್ಪು ಹಾಕಿದ್ದೆ. ಈಗ ಇದನ್ನು ನೀರಲ್ಲಿ ಕದ್ರುಕೊಂಡು ಬೇಳೆ ಮತ್ತು ಸೊಪ್ಪಿಗೆ ಸೇರಿಸ್ತೀನಿ. ಕೂಟು ಕುದಿಬೇಕು. ಅದು ಕುದಿಯೋ ಸೈಕಲ್ ಗ್ಯಾಪಲ್ಲಿ ಅಮ್ಮ ಹೇಳ್ತಿದ್ದಿದ್ದು ಒಂದು ಗಾದೆ ನೆನಪಾಯಿತು. ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಈ ಗಾದೆ ಮಾತು ಎಷ್ಟು ಸತ್ಯ ಅಲ್ವಾ. ಇತ್ತೀಚೆಗೆ ಈ ಮೊದಲನೇ ಸಾಲಿದೆಯಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ, ಈ ಸಾಲುಗಳನ್ನ ದಿನಾ ನನಗೆ ನಾನೇ ಹೇಳ್ಕೊತಾ ಇದ್ದೀನಿ. ಯಾಕೆ ಗೊತ್ತಾ, ನಾನು ಏನೇ ಇದ್ರೂ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳ್ಬಿಡ್ತೀನಿ, ಯಾವುದೂ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಅದರಿಂದ ಅದು ಕೆಲವ್ರಿಗೆ ಇಷ್ಟ ಆಗತ್ತೆ. ಇನ್ನು ಕೆಲವರು ಅದಕ್ಕೆ ಕಾಲು, ಬಾಲ, ತಲೆ ಎಲ್ಲ ಸೇರಿಸಿ ಇನ್ನೇನೋ ರೂಪಾಂತರ ಮಾಡ್ತಾರೆ. ಇನ್ನು ಕೆಲವ್ರಿಗೆ ಅದರಿಂದ ಬೇಜಾರು ಆಗಿದೆ. ಇದೆಲ್ಲದರಿಂದ ನಾನು ಎಷ್ಟೋ ಸತಿ ಎಡವಟ್ಟಿಗೆ ಸಿಕ್ಕಾಕೊಂಡು ಕಷ್ಟ ಅನುಭವಿಸಿದ್ದೀನಿ. ಅದಕ್ಕೆ ಇವಾಗ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ನನಗೆ ಯಾಕೆ ಬೇಕಲ್ವ ಈ ತರಲೆ ಅಂತ. ನಾನು ತುಂಬ ನೈಸಾಗಿರೋಣ, ಎಷ್ಟು ಬೇಕೋ ಅಷ್ಟು ಮಾತಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ದಿನಾ ಈ ಸಾಲುಗಳನ್ನ ನನಗೆ ನಾನೇ ಹೇಳ್ಕೊತಾ ಇರ್ತೀನಿ. ಇನ್ನು ಈ ಸೆಕೆಂಡ್ ಲೈನು, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ, ಅದು ಯಾವತ್ತೂ ನನಗೆ ಪ್ರಾಬ್ಲಮ್ಮೇ ಆಗಿಲ್ಲ. ಏಕೆಂದರೆ ಅಮ್ಮ ಹೇಳಿದಾಗೇ ಫಾಲೋ ಮಾಡ್ಕೊಂಬಂದಿದ್ದೀನಿ. ಆ್ಯಂಡ್ ಸುಮಾರು ಜನ ನಾನು ಕೇಳ್ತಾ ಇರ್ತಾರೆ, ನೀವೇನಾದರೂ ಡಯಟ್ ಮಾಡ್ತೀರಾ, ಹೇಗೆ ಮೇಂಟೈನ್ ಮಾಡ್ತೀರಾ ಅಂತೆಲ್ಲ. ಬಾಣಂತನದಲ್ಲಿ ಅಮ್ಮ ಏನು ಹೇಳಿದ್ರೋ ಅದು ಸ್ಟ್ರಿಕ್ಟಾಗಿ ಫಾಲೋದು ಮಾಡಿದ್ಬಿಟ್ರೆ
ನನ್ನ ಲೈಫಲ್ಲಿ ಇದುವರೆಗೂ ನಾನು ಡಯಟೇ ಮಾಡಿಲ್ಲ. ಅಮ್ಮ ಹೇಳೋಂಗೆ ನಮ್ಮ ಪೂರ್ವಿಕರೆಲ್ಲ ಯಾವ ಥರ ಊಟ ಮಾಡ್ಕೊಂಡು ಬರ್ತಾಯಿದ್ರು ಅದನ್ನೇ ಮಾಡೋದು. ಜೊತೆಗೆ ನಮ್ಮ ಲೋಕಲ್ ಇಲ್ಲಿ ಬೆಳೆದಂಥ ಪದಾರ್ಥಗಳು, ಆಮೇಲೆ ಸೀಸನ್ನಲ್ಲಿ ಏನು ಸಿಗುತ್ತೋ ಅದನ್ನು ಉಪಯೋಗಿಸೋದು. ಆ್ಯಂಡ್ ನಮ್ಮ ಅಡುಗೆಗಳಲ್ಲಿ ಈ ತರಕಾರಿಗೆ ಈ ಕಾಂಬಿನೇಷನು, ಇದ್ರ ಜೊತೆಗೆ ಹೀಗೆ ತಿನ್ನಬೇಕು ಅನ್ನೋದೆಲ್ಲ ಇದೆಯಲ್ಲ, ಅದೆಲ್ಲ ಫಾಲೋ ಮಾಡ್ತೀನಿ. ಆಲ್ಮೋಸ್ಟ್ ಪರ್ಫೆಕ್ಟಾಗಿ ಫಾಲೋ ಮಾಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಬೀಯಿಂಗ್ ಅ ವೆಜಿಟೇರಿಯನ್ ಆಲ್ಸೋ ಹೆಲ್ಪ್ಸ್. ಹಾಗಂತ ಅಂದ್ಬಿಟ್ಟು ನಾನು ಹೊರಗಡೆ ಊಟನೇ ಮಾಡಲ್ವಾ ಅಥವಾ ಬೇರೆ ಬೇರೆ ಕ್ವಿಝೀನೆಲ್ಲ ಟ್ರೈ ಮಾಡಲ್ವಾ? ಎಲ್ಲ ಮಾಡ್ತೀನಿ, ಆದರೆ ಎಲ್ಲ ಹಿತವಾಗಿ ಮಿತವಾಗಿ ಮಾಡ್ತೀನಿ, ಅಷ್ಟೇ ಸೀಕ್ರೆಟು. ಈಗ ಕೂಟ್ ರೆಡಿಯಾಗಿರುತ್ತೆ. ಫೈನಲ್ ಟಚ್, ಒಗ್ಗರಣೆ ಹಾಕ್ಬಿಡೋಣ. ಒಗ್ಗರಣೆಗೆ ಕಡಲೆಕಾಯಿ ಬೀಜ, ಕಡಲೆಬೇಳೆ, 1-2 ಒಣಮೆಣಸಿನ್ಕಾಯಿ, ಇದನ್ನೆಲ್ಲ ಫಸ್ಟು ಚೆನ್ನಾಗಿ ಬಾಡಿಸ್ಕೊಂಬಿಡೋಣ. ಸಾಸಿವೆನ ಕಡೇಲಿ ಹಾಕಬೇಕು, ಯಾಕೆಂದರೆ ಮೊದಲೇ ಹಾಕ್ಬಿಟ್ರೆ ಸಾಸಿವೆ ಸೀದೋಗುತ್ತೆ. ಒಗ್ಗರಣೆ ಹಾಕಾಯ್ತು. ಕೂಟು ರೆಡಿ. ಈ ಕೂಟಿನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನೊಂದು ಫನ್ನಿ ಕತೆ ಓದಿದೆ. ಅಫ್ಕೋರ್ಸ್ ಫಿಕ್ಷನಲ್ ಕತೆ. ಹಿರಣ್ಯಕಶಿಪು ಕತೆ ನಮ್ಗೆಲ್ರಿಗೂ ಗೊತ್ತಲ್ವಾ? ಅವನು ಏನು ವರ ಬೇಡಿದ್ದ ಅಂತ. ಬೆಳಗ್ಗೆನೂ ಸಾಯಬಾರ್ದು, ರಾತ್ರಿನೂ ಸಾಯಬಾರ್ದು, ಒಳಗೂ ಸಾಯಬಾರ್ದು, ಹೊರಗೂ ಸಾಯಬಾರ್ದು, ಮನುಷ್ಯನಿಂದನೂ ಸಾಯಬಾರ್ದು, ಮೃಗದಿಂದನೂ ಸಾಯಬಾರ್ದು ಅಂತ. ಸೊ ನರಸಿಂಹ ಹಿರಣ್ಯಕಶಿಪುನ ಸಂಹಾರ ಮಾಡಕ್ಕೆ ಬಂದಾಗ ನಿನ್ನ ಕೊನೆ ಆಸೆ ಏನು ಅಂತ ಕೇಳಿದಾಗ ಅದು ಸಾರು ಆಗಿರಬಾರ್ದು, ಹುಳಿನೂ ಆಗಿರಬಾರ್ದು, ಪಲ್ಯನೂ ಆಗಿರಬಾರ್ದು ಅಂತ ಒಂದು ಅಡುಗೆ ತಿನ್ನಬೇಕು ಅಂತ ಹೇಳದ್ನಂತೆ. ಸೊ ಆವಾಗ ಸೃಷ್ಟಿಯಾಗಿದ್ದೆ ಈ ಕೂಟಂತೆ. ಯಾರ್ದೋ ಇಮ್ಯಾಜಿನೇಷನ್ನು ಎಷ್ಟು ಫನ್ನಿಯಾಗಿದೆ ಅಲ್ವಾ, ಎಷ್ಟು ತಮಾಷೆಗಿದೆ ಅಲ್ವಾ ಈ ಕತೆ. ಆ್ಯಕ್ಚುಲಿ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಾ? ಈ ಕೂಟಲ್ಲಿ ಯಾವುದೇ ಥರ ಹುಳಿ ಪದಾರ್ಥನ ಉಪಯೋಗಿಸಲ್ಲ. ಅಂದರೆ ಟೊಮೆಟೊ ಆಗಿರ್ಬೋದು, ಹುಣಸೆಹಣ್ಣು ಆಗಿರ್ಬೋದು, ಯಾವುದೂ ಹಾಕೋದೇ ಇಲ್ಲ. ಅದಕ್ಕೆ ಇದು ಅತ್ಲಾಗೆ ಸಾರು ಅಲ್ಲ, ಸಾಂಬಾರು ಅಲ್ಲ, ಪಲ್ಯನೂ ಅಲ್ಲ, ಕೊನೆಗೆ ಗೊಜ್ಜು ಅಲ್ಲ. ಹೇಳೋದು ಮರ್ತಿದ್ದೆ, ಕಡಲೆಕಾಯಿ ಬೀಜನ ಚೆನ್ನಾಗಿ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡೋಕ್ಕೆ ಬರುತ್ತೆ ಅಲ್ವಾ? ಬೈ ದ ವೇ, ನಾನು ಎಲ್ಲಿಗೂ ಹೋಗ್ತಾ ಇಲ್ಲ, ಇಲ್ಲೇ ನಮ್ಮ ಮನೇಲೇ ಇರ್ತೀನಿ. ಸುಮ್ಮನೆ ಸುಳ್ಳು ಸುದ್ದಿನ ಹಬ್ಬಿಸ್ಬೇಡ್ರಪ್ಪ, ರೋಸ್ಟ್ ಆಗೋಗ್ತೀರಾ. ಜೋಕ್ಸ್ ಅಪಾರ್ಟ್, ಇನ್ಮುಂದೆ ಪ್ರತಿ ವಾರ ನಾನು ನಮ್ಮ ಮನೇಲೇ ಸಿಗ್ತೀನಿ. ಓಕೆನಾ? ಇದು ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ ಆ್ಯಂಡ್ ಲವ್.